ಅಳೆದು ತೂಗಿ ಕೂಡಿ ಕಳೆದು ಸರ್ಕಸ್ ಮಾಡಿ ಕೊನೆಗೂ ಸಚಿವ ಸಂಪುಟ ಸರ್ಜರಿಗೆ ಕಾಲ ಕೂಡಿ ಬಂದಿದೆ. 2-3 ದಿನದಲ್ಲೇ ಕ್ಯಾಬಿನೆಟ್ ಸರ್ಜರಿ ಆಗುತ್ತೆ ಅನ್ನೋ ಸುಳಿವನ್ನ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಕೊಟ್ಟಿದ್ದಾರೆ. ಆದರೆ ವಿಸ್ತರಣೆಯೋ ಪುನರ್ರಚನೆಯೋ, ಯಾರು ಇನ್ ಯಾರು ಔಟ್ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗೇ ಉಳಿದಿದೆ. ಹಾಗಾದ್ರೆ ಅಮಿತ್ ಶಾ ಅಂಗಳದಲ್ಲಿ ನಡೆದಂತ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಏನು? ಇಡೀ ದಿನ ದೆಹಲಿಯಲ್ಲಿ ಏನೇನಾಯ್ತು? ಬನ್ನಿ, ಇಲ್ಲಿದೆ ಇನ್ಸೈಡ್ ರಿಪೋರ್ಟ್. ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಒಟ್ಟಾರೆ ರಾಜಕೀಯ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಣಯಗಳಾಗ್ತವೆ. ಮುಂದಿನ ಒಂದು ವಾರ ಬಹಳ ಮುಖ್ಯ. ಮಿಷನ್ ರಿಪೀಟ್ ಲೇಕರ್ಗೆ ಚಲೇಗಿ. ಬರುವಂಥ 3-4 ದಿನಗಳ ಬೆಳವಣಿಗೆ ಆಧಾರದ ಮೇಲೆ ಹೆಸರುಗಳು ಚರ್ಚೆ ಆಗಿದೆ. ಹೆಸರುಗಳು ಚರ್ಚೆ ಮಾಡೋದಕ್ಕಾಗಿಯೇ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ತೀವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಯಕರು, ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತೀವಿ. ಅಲ್ಲ, ನಾನು ಯಾವ ಹೆಸರುಗಳ ಪ್ರಪೋಸಲ್ ಮಾಡಿಲ್ಲ. ಅದರ ಆಧಾರದ ಮೇಲೆ ಸಚಿವ ಸಂಪುಟದ ಪುನರ್ರಚನೆ ಇಷ್ಟೇ ಚರ್ಚೆ ಆಗಿದೆ. ಬೆಟ್ಟದಷ್ಟು ನಿರೀಕ್ಷೆ, ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳೋ ಆಸೆ. ಬೊಮ್ಮಾಯಿ ಆಡಳಿತ ಶುರುವಾದಾಗಿನಿಂದಲೂ ಸಂಪುಟ ಸೇರೋಕೆ ಕನಸು ಹೊತ್ತುಕೊಂಡವರೆಷ್ಟೋ, ಭರವಸೆ ಇಟ್ಟುಕೊಂಡವರೆಷ್ಟೋ, ಮಂತ್ರಿ ಸ್ಥಾನ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದವರೆಷ್ಟೋ. ಈ ಪ್ರಾರ್ಥನೆ, ಈ ಭರವಸೆ, ಆಕಾಂಕ್ಷಿಗಳ ಕನಸು ನನಸಾಗೋ ಕಾಲ ಸನ್ನಿಹಿತವಾಗಿದೆ. ಯಾಕಂದ್ರೆ ಕ್ಯಾಬಿನೆಟ್ ಕಸರತ್ತು ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಎಸ್, ಹಲವು ದಿನಗಳಿಂದ ನಡೆದಿದ್ದ ಸಂಪುಟ ಸರ್ಕಸ್, ನಾಯಕರ ಬಹಿರಂಗ ಹೇಳಿಕೆಗಳು, ನಿರೀಕ್ಷೆಗಳು, ಗೊಂದಲ ಗದ್ದಲಗಳು, ಯಾರು ಇನ್ ಯಾರು ಔಟ್ ಅನ್ನೋ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಸಚಿವ ಸಂಪುಟದ ಸರ್ಜರಿ ಬಗ್ಗೆ ಸುಳಿವು ನೀಡಿದ್ದಾರೆ. ರಾಜಕೀಯ ಸ್ಥಿತಿಗತಿಗಳು ಸಂಪುಟದ ಬಗ್ಗೆ ಚರ್ಚೆ ಆಗಿದೆ. ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. 2-3 ದಿನದಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ. ಪುನಃರಚನೆಯೋ ವಿಸ್ತರಣೆಯೋ, ಆದರೆ ಸರ್ಜರಿ ಫಿಕ್ಸ್. ಹೌದು, ಸಂಪುಟ ಸರ್ಜರಿಗೆ ಹೈಕಮಾಂಡ್ ಮನಸ್ಸು ಮಾಡಿದ್ದಾಗಿದೆ. ರಾಜಕೀಯ ಲೆಕ್ಕಾಚಾರ, ಹಲವು ಸೂತ್ರಗಳನ್ನು ಹೆಣೆದು ಭರ್ಜರಿ ಪ್ಲಾನ್ ಮಾಡಿದೆ. ಯಾಕಂದ್ರೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇದೆ. ಹೀಗಿರುವಾಗ ರಾಜ್ಯದಲ್ಲಿ ಮತ್ತೆ ನಾವೇ ಗದ್ದುಗೆ ಏರಬೇಕು, ಆಂತರಿಕವಾಗಿ ಪಕ್ಷವನ್ನ ಬಲಪಡಿಸಬೇಕು, ಆಡಳಿತಕ್ಕೆ ಮತ್ತಷ್ಟು ಚುರುಕು ನೀಡಬೇಕು, ಪಕ್ಷದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋ ಕಾರಣಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಹೀಗಾಗಿ ಎಲೆಕ್ಷನ್ ಕ್ಯಾಬಿನೆಟ್ ರಚಿಸೋಕೆ ಬಿಜೆಪಿ ಹೈಕಮಾಂಡ್ ಮೊದಲ ಹೆಜ್ಜೆ ಇಟ್ಟಿದೆ. ಅಂದಹಾಗೆ ಇವತ್ತು ಬೆಳಗ್ಗೆಯೇ ಸಿಎಂ ಬೆಂಗಳೂರಿಗೆ ವಾಪಸ್ ಆಗಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಯಿತು. ಅಮಿತ್ ಶಾರನ್ನ ಭೇಟಿ ಮಾಡಿದ ಸಿಎಂ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಚರ್ಚಿಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಸಿಎಂ 2-3 ದಿನದಲ್ಲಿ ಸಂಪುಟ ಸರ್ಜರಿ ಬಗ್ಗೆ ನಿರ್ಧಾರವಾಗುತ್ತೆ ಎಂದರು. ಅವರೆಲ್ಲವನ್ನೂ ಸುದೀರ್ಘವಾಗಿ ಕೇಳಿ ನಡ್ಡಾ ಅವ್ರ ಜೊತೆಗೆ ಮಾತಾಡಿ, ಪ್ರಮುಖರೆಲ್ಲ ಜೊತೆಗೆ ಮಾತನಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತೇವೆ. ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಮಿತ್ ಶಾ ಅವ್ರನ್ನ ಹಲವಾರು ವಿಚಾರಗಳಲ್ಲಿ ಭೇಟಿಯಾಗಿದ್ದೀನಿ. ಸಚಿವ ಸಂಪುಟದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ರಾಜಕೀಯ ಸ್ಥಿತಿಗತಿಗಳು ಸಂಪುಟದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಹಿನ್ನೆಲೆ ಏನು ಬೇಕೋ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಸಿಎಂ ಮಾತಿನ ಪ್ರಕಾರ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಲು ಹೈಕಮಾಂಡ್ ಒಪ್ಪಿಗೆ ಸಿಕ್ಕಿದೆ. ಆದರೆ ಇದು ವಿಸ್ತರಣೆಗೆ ಸೀಮಿತವೋ ಅಥವಾ ಪುನರ್ರಚನೆಯೋ ಎಂಬ ಬಗ್ಗೆ ಸ್ಪಷ್ಟವಾಗಿಲ್ಲ. ಸುಮಾರು 30 ನಿಮಿಷಗಳ ಕಾಲ ಸಿಎಂ ಬೊಮ್ಮಾಯಿ ಚರ್ಚೆ ನಡೆಸಿದ ನಂತರ ಸಂಪುಟದ ವಿಷಯದಲ್ಲಿ ನಡ್ಡಾ ಜೊತೆ ಮಾತಾಡುವುದಾಗಿ ಅಮಿತ್ ಶಾ ಹೇಳಿ ಕಳುಹಿಸಿದ್ದಾರೆ. ಹಾಗಿದ್ರೂ ತಾವು ಯಾವುದೇ ಹೆಸರುಗಳನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿಲ್ಲ ಅಂತ ಸಿಎಂ ಖಚಿತಪಡಿಸಿದ್ದಾರೆ. ಹೆಸರುಗಳು ಚರ್ಚೆ ಆಗಿಲ್ಲ. ಒಟ್ಟಾರೆ ರಾಜಕೀಯ ಸ್ಥಿತಿ ಅಷ್ಟೇ ಚರ್ಚೆ ಆಗಿರುವಂಥದ್ದು. ಹೆಸರುಗಳು ಚರ್ಚೆ ಮಾಡೋದಕ್ಕಾಗಿಯೇ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಯಾವ ಹೆಸರುಗಳ ಪ್ರಪೋಸಲ್ ಮಾಡಿಲ್ಲ. ಒಟ್ಟಾರೆ ಇರುವಂಥ ಸ್ಥಿತಿಗತಿಗಳು, ಅದರ ಆಧಾರದ ಮೇಲೆ ಸಚಿವ ಸಂಪುಟದ ಪುನರ್ರಚನೆ ಇಷ್ಟೇ ಚರ್ಚೆ ಆಗಿದೆ. ಅದರ ಮುಂದಿನ ಭಾಗ ಹೆಸರುಗಳನ್ನು ಚರ್ಚೆ
ಮಾಡುವಂಥ ಸಂದರ್ಭ ಬರಲಿಲ್ಲ. ಯಾಕಂದರೆ ನಾವು ತಿಳಿಸ್ತೀವಿ ಯಾವಾಗ ಮಾಡಬೇಕು ಅಂತ ಹೇಳಿದಾಗ ಆ ಸಂದರ್ಭ ಬರಲಿಲ್ಲ. ಆ ಸಂದರ್ಭ ಬಂದಾಗ ನಾವು ಹೇಳ್ತೀವಿ. ಕ್ಯಾಬಿನೆಟ್ ಸರ್ಜರಿಗೆ ಹೈಕಮಾಂಡ್ 5+5 ಸೂತ್ರ. ಸಂಪುಟದ ಬಗ್ಗೆ ಚರ್ಚೆಯಾಗಿದೆ. 2-3 ದಿನ ಅನ್ನೋದು ಫಿಕ್ಸ್ ಆಗಿದೆ. ಅಳೆದೋತೋಗಿ ಸಂಪುಟ ಸರ್ಜರಿಗೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಆದ್ರೂ ಯಾವುದೇ ಕಾರಣಕ್ಕೂ ಭಿನ್ನಮತ ಸ್ಫೋಟ ಆಗಬಾರ್ದು ಅನ್ನೋ ಲೆಕ್ಕಾಚಾರ ಹಾಕೊಂಡು 5+5 ಸೂತ್ರ ಹೆಣೆಯಲಾಗಿದೆಯಂತೆ. ಇದರ ಪ್ರಕಾರ ಸಂಪುಟ ವಿಸ್ತರಣೆ ಆದ್ರೆ ಇರೋರ ಕುರ್ಚಿ ಸೇಫ್ ಅಂತ ಹೇಳಲಾಗ್ತಿದೆ. ಪುನಾರಚನೆ ಆದ್ರೆ 5 ಕೊಟ್ಟು 10 ಮಂದಿಯನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಪ್ಲಾನ್ ಅಂತ ಬಿಜೆಪಿ ಪಾಳೆಯದಲ್ಲೇ ಚರ್ಚೆಯಾಗ್ತಿದೆ. ತಕ್ಷಣ ಸಂಪುಟ ಸರ್ಜರಿಗೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅಡ್ಡಿ. ರಾಜಕೀಯ ಬೆಳವಣಿಗೆ ಮೇಲೆ ನಿಂತಿದೆ ಸರ್ಜರಿ ಭವಿಷ್ಯ. ಹೌದು, ಸೂತ್ರಭಾವ ರೆಡಿಯಾಗಿದೆ, ಪ್ಲಾನ್ ಪಕ್ಕಾ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಆದರೆ ತತ್ಕ್ಷಣಕ್ಕೆ ಸಂಪುಟವನ್ನ ಸರ್ಜರಿ ಮಾಡಲು ಸುಪ್ರೀಂ ಕೋರ್ಟ್ ಆದೇಶ ಅಡ್ಡಿಯಾಗಿದೆ. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಂದಹಾಗೆ ನಿನ್ನೆ ಮಧ್ಯಪ್ರದೇಶ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಒಂದ್ ವೇಳೆ ತೀರ್ಪು ರಾಜ್ಯಕ್ಕೆ ಅನ್ವಯವಾದರೆ ಚುನಾವಣಾ ಆಯೋಗ 2 ವಾರಗಳಲ್ಲಿ ಬಿಬಿಎಂಪಿ ಹಾಗೂ ಇತರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲೇಬೇಕಾಗುತ್ತೆ. ಇದೇ ಸುಪ್ರೀಂ ಕೋರ್ಟ್ ಆದೇಶ ಬಿಜೆಪಿ ಹೈಕಮಾಂಡ್ಗೆ ಗೊಂದಲ ಸೃಷ್ಟಿಸಿದೆ. ಗೊಂದಲವನ್ನ ಪರಿಹರಿಸಿಕೊಂಡ ಬಳಿಕವೇ ಸಂಪುಟ ಪುನಾರಚನೆ ಬಗ್ಗೆ ಸ್ಪಷ್ಟ ಸಂದೇಶ ರವಾನಿಸುವುದಾಗಿ ಅಮಿತ್ ಶಾ ಹೇಳಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಕಾನೂನಿನ ಮೊರೆ ಹೋಗಿದ್ದು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಒಂದ್ ವೇಳೆ ಚುನಾವಣೆ ನಡೆಯಲೇಬೇಕು ಅಂತಾದ್ರೆ ಹೈಕಮಾಂಡ್ ಸಂಪುಟ ಸರ್ಜರಿಯ ಪ್ಲಾನ್ ಬದಲಿಸಬೇಕಾಗುತ್ತೆ. ಹೀಗಾಗಿಯೇ ಯಾವಾಗ ಏನು ಬೇಕಾದರೂ ಆಗಬಹುದು. ಇದೊಂದು ವಾರ ನಿರ್ಣಾಯಕ ಅಂತ ಸಿಎಂ ಹೇಳಿದ್ದಾರೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಒಂದು ರಾಜಕೀಯ ಪಕ್ಷವಾಗಿ ಇದನ್ನು ತೀರ್ಮಾನ ಮಾಡಬೇಕಾಗಿದೆ. ಒಟ್ಟಾರೆ ರಾಜಕೀಯ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಣಯಗಳಾಗ್ತವೆ, ತಮಗೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಥಿತಿಗತಿ ಏನಿದೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಮತ್ತು ಮುಂದಿನ ಒಂದು ವಾರ ಬಹಳ ಮುಖ್ಯ ರಾಜಕೀಯವಾಗಿ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯ ತುಂಬ ಚುನಾವಣೆ ಇರೋದ್ರಿಂದ ಅದರ ಪರಿಣಾಮಗಳೇನು ಅನ್ನುವಂಥದ್ದು ಕೂಡ ಅವರು ಅಭ್ಯಾಸ ಮಾಡಿ ನಮ್ಗೆ ಹೇಳ್ತಾರೆ. ಮುಂದಿನ ಎಲೆಕ್ಷನ್ಗೆ ಪವರ್ಫುಲ್ ಕ್ಯಾಬಿನೆಟ್ ರಚನೆ ಮಾಡಬೇಕು ಅಂತ ಹೈಕಮಾಂಡ್ ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಈ ಕ್ಷಣಕ್ಕೆ ಸಂಪುಟ ಸರ್ಜರಿ ಮಾಡೋಕೆ ಕೈ ಕಟ್ಟಿ ಹಾಕಿದೆ. ಇದರಿಂದ 2-3 ದಿನದಲ್ಲಿ ಆಯೋಗದ ನಡೆ ನೋಡಿಕೊಂಡು ಹೈಕಮಾಂಡ್ ಸಿಎಂ ಬೊಮ್ಮಾಯಿಗೆ ಸಂದೇಶ ರವಾನಿಸಲಿದೆ. 2-3 ದಿನವಾಗ್ಲಿ 1 ವಾರವೇ ಆಗ್ಲಿ ಸಂಪುಟ ಸರ್ಜರಿ ಆಗೋದಂತ ಫಿಕ್ಸ್ ಆಗಿದೆ. ಹರೀಶ್, TV9 ನವದೆಹಲಿ.